ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಮತ್ತು ಯೂಸ್ ಆಗಿರೋ ಕುದುರೆ ಲಾಳ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಬೇಗ ರಿಸಲ್ಟ್ ಸಿಗ್ತಾ ಇದೆ. ಈ ಸ್ಫಟಿಕ ಕಲ್ಲಿಂದ ತುಂಬ ಒಳ್ಳೆಯದಾಗ್ತಿದೆ, ಅವ್ರ ಜೀವನನೇ ಚೇಂಜ್ ಆಗ್ತದೆ. ಇದು ಬಂದು ಮನೆಗೆ, ಅಂಗಡಿಗೆ, ಚಿಕ್ಕ ಪುಟ್ಟ ವ್ಯಾಪಾರಕ್ಕೆ, ಪ್ರತಿಯೊಂದಕ್ಕೂ ಕಟ್ಬೋದು. ಕಬೋರ್ಡಲ್ಲಿ ಇಡ್ಬೋದು, ಪೂಜೆ ರೂಮಲ್ಲಿ ಇಡ್ಬೋದು, ಪ್ರತಿಯೊಂದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಒಳ್ಳೆ ಮನಿ ಅಟ್ರಾಕ್ಷನ್ ಆಗುತ್ತೆ, ಸಾಲದ ಸಮಸ್ಯೆ ಎಲ್ಲ ಹೋಗುತ್ತೆ. ಗಿರ್ವಿ ಇಟ್ಟಿದ್ರೆ ಒಡವೆಗಳು ಅದು ನಿಮಗೆ ಹಿಂತಿರುಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಈ ಸ್ಫಟಿಕ ಕಲ್ಲು ಮನೆಗೆ ಕಟ್ಟಿದ ಮೇಲೆ ಬೇಕು ಅಂದರೆ ಮಿಸ್ ಮಾಡ್ಕೋಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನೋಡಿ, ಖಂಡಿತ. ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ 786 ಅಂತ ಕಮೆಂಟನ್ನು ಮಾಡಿ, ಒಂದೇ ಒಂದು ಲೈಕ್ನ ಕೊಡಿ ಪ್ಲೀಸ್. ತುಂಬ ಜನ ವಿಡಿಯೋಸ್ನ ನೋಡ್ತೀರಾ, ಲೈಕ್ ಮಾತ್ರ ಕೊಡೋದೇ ಇಲ್ಲ. ಪ್ಲೀಸ್ ಲೈಕ್ನ ಕೊಡಿ. ಈ ಲೈಕಿಂದ ನನಗೂ ಕೂಡ ಖುಷಿ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಎಷ್ಟೋ ವಿಡಿಯೋಗಳು ನನ್ನಿಂದ ಕೆಲವಾರು ವಿಷಯಗಳು ನಿಮಗೆ ಹೆಲ್ಪ್ ಆಗಿರುತ್ತೆ. ಅದೇ ರೀತಿ ನಿಮ್ಮ ಲೈಕಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಒಂದು ಲೈಕ್ನ ಕೊಡಿ ಮತ್ತು 786 ಅಂತ ಕಮೆಂಟನ್ನು ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೂ ಹೀಗೂ ಹೊಸ ವರ್ಷ ಬಂದೇ ಬಿಟ್ಟು, ಹಳೆಯ ವರ್ಷದಲ್ಲಿ ನಮ್ಮ ಜೀವನ ಹೇಗಿತ್ತೋ ಏನು, ಕಷ್ಟದಲ್ಲಿರೋ ಜೀವನನ ನಾವು ನೆನೆಸ್ಕೊಳ್ಳೋದು ಬೇಡ. ಆದರೂ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಜನಕ್ಕೆ. ಇದು ಬಂದು ಬೆಳಗ್ಗೆ ಬೇಗ ಎದ್ದು ಮಾಡಿದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆದರೆ 11 ದಿನ ಮಾಡಬೇಕಾಗಿತ್ತು. ಆದರೆ ಹೊಸ ವರ್ಷದಲ್ಲಿ ಎದ್ದು ಒಂದು ದಿನ ನೀವು ಮಾಡಿದ್ರೆ ಸಾಕು, ನಿಮ್ಮ ಜೀವನ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನೋಡಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೊಸ ವರ್ಷಕ್ಕೆ ಸಿಗುತ್ತೆ ಮತ್ತು ನಿಮ್ಮ ಲೈಫ್ ಟೈಮ್ ಚೇಂಜ್ ಆಗುತ್ತೆ. ನಾನು ಕೂಡ ಮಾಡ್ತೀನಿ, ನೀವು ಕೂಡ ಮಾಡಿ. ಹೇಗೆ ಮಾಡಬೇಕು ಅನ್ನೋದು ಪೂರ್ತಿ ವಿಡಿಯೋ ನೋಡಿ, ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಜಸ್ಟ್ ಒಂದೇ ಒಂದು ಅರ್ಕೆನ ಮಾಡ್ಕೊಳ್ಳಿ 786ಅಲ್ಲಿ. ತುಂಬ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ. ವರ್ಷದಲ್ಲಿ ಏನೇ ಮಾಡಿದ್ದೆಲ್ಲ ಸಿಗುತ್ತೆ, ಸರಿನಾ? ಏನೇ ನೀವು ಕೇಳಿಕೊಂಡ್ರೂ ಕೂಡ ಎಲ್ಲನೂ ಕೂಡ ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಳ್ದೇ ಇದನ್ನು ಮಾಡಿ. ಯಾವ ಥರ ಅಂದರೆ, ಒಂದು ದಿನ ನೀವು ಕೇಳಿದರೆ ಅದು ವರ್ಷ ಪೂರ್ತಿ ಅದು ನೆರವೇರಿಸುತ್ತೆ. ಇವಾಗ ಈ ವರ್ಷದಲ್ಲಿ ನೀವು ಏನು ಗೋಲ್ ಮಾಡ್ಕೊಂಡಿದ್ರೋ ಏನೋ ಅನ್ನೋದು ಗೊತ್ತಿಲ್ಲ. ಆದರೆ ಈ ವರ್ಷದಲ್ಲಿ ಏನು ನೀವು ಅಂದ್ಕೊಂಡಿದ್ದೀರಾ, ನಿಮ್ಮ ಕನಸು ಏನಿದೆ, ನಿಮಗೆ ಆಲ್ಮೋಸ್ಟ್ ಏನೋ ಒಂದು ಕನಸಿರ್ಬೋದು. ನಿಮಗೆ ಮನೆ ತೊಗೋಬೇಕು, ಇಲ್ಲ ಒಂದು ಸೈಟ್ ತೊಗೋಬೇಕು, ಇಲ್ಲ ನನಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು, ಗೌರ್ಮೆಂಟ್ ಜಾಬ್ ಸಿಗಬೇಕು, ಇಲ್ಲ ನನ್ನ ಸಾಲ ತೀರಬೇಕು, ಏನೋ ಒಂದು, ಸರಿನಾ? ಏನೋ ಒಂದು ಒಳ್ಳೆಯ ವಿಷಯಕ್ಕೆ, ಸರಿನಾ? ಏನಾದರೂ ಪರವಾಗಿಲ್ಲ, ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಬರೀಬಹುದು. ನೀವು ಒಂದು ನೋಟ್ಬುಕ್ಕನ್ನು ತಗೊಳ್ಳಿ. ಒಂದು ನೋಟ್ಬುಕ್ ತೊಗೊಂಡು ನೀವು, ಅದು ಹೊಸದಾಗಿ ಇರಬೇಕು. ಪೆನ್ನು ನೀವು ಗ್ರೀನ್ ಆದರೂ ತೊಗೋಬೋದು, ಬ್ಲೂ ಆದರೂ ತೊಗೋಬೋದು. ಯಾವುದೇ ಒಂದು ಪೆನ್ನನ್ನು ತಗೊಳ್ಳಿ. ಅದಾದಮೇಲೆ ನೀವು ನೋಟ್ಬುಕ್ಕಲ್ಲಿ ಒಂದು ಬರೀರಿ. ಫಸ್ಟು 786 ಅಂತ ಬರೀರಿ. ನಂತರ ನೀವು ನಿಮ್ಮ ಸಮಸ್ಯೆ ಏನು, ಇಲ್ಲ ನಿಮ್ಮ ಆಸೆ ಏನು, ಅದನ್ನು ಬರಿಬೋದು. ಆಸೆ ಆಗಿರಲಿ, ಸಮಸ್ಯೆ ಆಗಿರಲಿ, ಏನೇ ಬರೆದ್ರೂ ಕೂಡ ಅದು ನಿಮಗೆ 100% ಸಿಗುತ್ತೆ. ನಿಮಗೆ ಕೊಟ್ಟೇ ಕೊಡುತ್ತೆ ಯೂನಿವರ್ಸ್ ಅಂತ ಹೇಳ್ಬೋದು. ನಿಮ್ಮ ಆಸೆ ಏನಾಗಿರ್ಬೋದು, ಸೈಟು, ಮನೆ, ಮದುವೆ, ಕೆಲಸ, ಒಡವೆ, ಏನೇ ಆಗಿದ್ರೂ ಕೂಡ ಬರಿಬೋದು. ಇಲ್ಲ ನಿಮ್ಮ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗಬೇಕು ಅಂತ ಕೂಡ ಬರಿಬೋದು. ಸಾಲ, ಪ್ರತಿಯೊಂದು, ನೆಮ್ಮದಿ ಇಲ್ಲ, ಜಗಳ, ಏನೋ ಒಂದು ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಬರಿಬೋದು ಅಲ್ವಾ? ಇವಾಗ ನಾನು ಸಿಂಪಲಾಗಿ ಹೇಳ್ತೀನಿ, ಸಾಲದ ವಿಷಯನೇ ತೊಗೋತೀನಿ. ತುಂಬ ಸಾಲ ಇದೆ, ಇಷ್ಟು ಲಕ್ಷ ಸಾಲ ಇದೆ ಅಂತ ನಿಮಗಿದೆಯಲ್ಲ, ನೀವು ಅದನ್ನು ಬರಿಬೇಕಾಗುತ್ತೆ. ಫಸ್ಟು 786 ಅಂತ ಬರೀರಿ. ನಂತರ ನೀವು, ನನ್ನ ಸಾಲ 10 ಲಕ್ಷ ಇದೆ, 10 ಲಕ್ಷನೂ ಕೂಡ ಬೇಗ ತೀರೋಗಬೇಕು ಅಂತ ಬರೆದು 786 ಅಂತ ಬರೆದು, ನಂತರ ಪ್ಲಸ್ ಅನ್ನೋದನ್ನ ಬರೆದು, ಒಂದು ದಿನಕ್ಕೆ ಒಂದು ಸತಿ. ಅದು ಯಾವ ಟೈಮ್ ಅಂದರೆ, ಬೆಳಗ್ಗೆ 3:30 ಇಂದ 5 ಗಂಟೆ ಒಳಗಡೆನೇ ಆಗಿಬಿಡ್ಬೇಕು. 3:30ಗೆ ಎದ್ದು ನೀವು
ಬೇಗ ಸ್ನಾನ ಮಾಡಿ, ಸ್ವಲ್ಪ ಒದ್ದೆ ಇರಲಿ ತಲೆ, ಏನೂ ಆಗಲ್ಲ. ಒದ್ದೆ ಇದ್ದ ತಕ್ಷಣ ರಾತ್ರಿನೇ ಎಲ್ಲ ಕೆಲಸನ ಮಾಡಿ ಮುಗಿಸಿರಿ ನೀವು. ಯಾವ ಥರ ಅಂದರೆ ಮನೆಯೆಲ್ಲ ಒರೆಸ್ಕೊಂಡು ನೀವು ಏನು ಬರೀತೀರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಬುಕ್ಕು ಪೆನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಾ, ನಿಮ್ಮ ಧರ್ಮದಲ್ಲಿ ನೀವು ಏನು ಮಾಡ್ತೀರಾ ಅದನ್ನು ಮಾಡಿ. ಈಗ ಪೂಜೆ ಮಾಡೋಗಿದ್ರೆ ಪೂಜೆನ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ನಮಾಜ್ ಮಾಡ್ತೀರಾ ನಮಾಜ್ ಮಾಡ್ಕೊಳ್ಳಿ, ಇಲ್ಲ ಬರೀತೀನಿ ನಾನು ಸಾಕು ನನಗೇನು ಬೇಡ ಅಂತ ಹೇಳಿದ್ರೆ ಓಕೆ, ಅದನ್ನು ಕೂಡ ನೀವು ಬರೆಯೋದನ್ನ ಕಂಟಿನ್ಯೂ ಮಾಡ್ಬೋದು. ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಒಂದು 5ರಿಂದ 10 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಜ್ಞಾನನ ಮಾಡ್ಕೊಳ್ಳಿ. ಜ್ಞಾನ ಅಂದರೆ ನಿಮ್ಮ ಪ್ರಾಬ್ಲಮ್ ಏನಿದೆ, ನಿಮ್ಮ ಆಸೆ ಏನಿದೆ ಅದನ್ನು ಕೇಳ್ಕೊಳ್ಳಿ. ಏನು ಬರೀತೀರಾ ಅದ್ರ ಬಗ್ಗೆ ಕೇಳ್ಕೊಳ್ಳಿ. ಇವಾಗ ನನಗೆ ಒಂದು ಮನೆ ಬೇಕು, ತುಂಬ ದಿನದಿಂದ ಆಸೆ ಇದೆ, ನನಗೆ ತುಂಬ ಎಫೆಕ್ಟ್ ಆಗ್ತಾಯಿದ್ದೀನಿ, ಆದರೂ ಕೂಡ ನನಗೆ ಆಗ್ತಾಯಿಲ್ಲ. ಆದರೆ ಈ ವರ್ಷದಲ್ಲಿ ನನ್ನ ಮನೆ ಆಗಲೇಬೇಕು, ಇಲ್ಲ ನನ್ನ ಸೈಟ್ ಆಗಲೇಬೇಕು, ಇಲ್ಲ ನನಗೊಂದೊಳ್ಳೆ ಕೆಲಸ ಈ ವರ್ಷದಲ್ಲಿ ನನಗೆ ಸಿಗಬೇಕು, ಈ ವರ್ಷ ನನ್ನ ಪೂರ್ತಿ ನನ್ನ ಕನಸೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ನಿಮಗೆ ಮನಸ್ಸಿಗೆ ಏನು ಅನಿಸುತ್ತೆ, ನಿಮಗೆ ಅಳು ಬಂದ್ಬಿಡುತ್ತಾ, ಹತ್ತು ಬಿಡಿ, ನಿಮಗೆ ಬೇಜಾರಾಗುತ್ತಾ, ಏನೇ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಹೊರಗಾಕಿ, ನೀವು ಕೇಳ್ಕೊಳ್ಳಿ. ನೀವು ಮನಸ್ಸಲ್ಲೇ ಕೇಳ್ಕೊಳ್ಳಿ, ಸರಿನಾ? ಮನಸ್ಸಲ್ಲೇ ಕೇಳ್ಕೊಳ್ಳಿ. ಕೇಳಿಕೊಂಡು ನೀವು ನಂತರ ಒಂದು 5ರಿಂದ 10 ನಿಮಿಷ ಇದು ಮಾಡಿ. ಅದಾದಮೇಲೆ ಬರೆದಾದ್ಮೇಲೆ ನೀವು ಅದನ್ನು ಹಾಗೆ ಅಲ್ಲೇ ನೀವು ದೇವ್ರ ಮನೆ ಹತ್ರನೂ ಇಡ್ಬೋದು, ಸಪ್ರೇಟ್ ಏನಾದರೂ ಯಾರೂ ಮುಟ್ತಾ ಇರೋವಂಥ ಜಾಗದಲ್ಲೂ ಕೂಡ ನೀವು ಇಡ್ಬೋದು. ಅದನ್ನು ಇಟ್ಟು ದಿನಕ್ಕೆ ಒಂದು ಸತಿ ಮಾತ್ರ ಬರಿಬೇಕಾಗುತ್ತೆ, ಸರಿನಾ? ದಿನಕ್ಕೆ ಒಂದು ಸತಿ ಮಾತ್ರ ಬರೀರಿ ಅದನ್ನು. ತುಂಬ ಆಗಿದೆ, ನನಗೂ ಕೂಡ ಮಾಡಿದ್ದೀರಾ ಅಂತ ಕೇಳಿದ್ರು ಕೂಡ ಹೌದು ನಾನು ಮಾಡ್ತಾನೇ ಇರ್ತೀನಿ. ಆಲ್ಮೋಸ್ಟ್ ನಾನು 4 ಸತಿ ಮಾಡಿದ್ದೀನಿ, 4 ಕೂಡ ಸಕ್ಸಸ್ ಆಗಿದೆ, ತುಂಬ ಸಕ್ಸಸ್ ಆಗಿದೆ. ಆದರೆ ಕೆಲವ್ರಿಗೆ ಬರಿತಾನೆ ಸಿಕ್ಬಿಡುತ್ತೆ, ಕೆಲವ್ರಿಗೆ ಒಂದು 20 ದಿನ, ನಿಮಗೆ ಒಂದು ತಿಂಗಳು 2 ತಿಂಗಳು ಆ ಥರನೂ ಆಗುತ್ತೆ. ಆದರೆ ಈ ವರ್ಷದಲ್ಲಿ ನೀವು ಬರೆದ್ರೆ ನೆಕ್ಸ್ಟ್ ವರ್ಷವರೆಗೂ ಬೇಗ ಆಗುತ್ತೋ ಲೇಟಾಗಿ ಆಗುತ್ತೋ, ಆದರೆ ಕಂಪ್ಲೀಟ್ ಅಂತೂ ಹಾಗೆ ಆಗಿರುತ್ತೆ. ವರ್ಷದಲ್ಲಿ ಒಂದು ಸತಿ ಇದನ್ನು ನೀವು ಮಾಡಿದ್ರೆ ನಿಮಗೆ ಗೊತ್ತಾ, ಹೊಸ ವರ್ಷದನ್ನು ನಾವು ಏನೇ ಮಾಡಿದ್ರೂ ಕೂಡ ಹಾಗೆ ವರ್ಷ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ವರ್ಷ ಪೂರ್ತಿ ಆಗಬೇಕು ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದೇಳೋದು ಫಸ್ಟ್ ಕಲಿಬೇಕು ಅಲ್ವಾ? ಆವಾಗ ನಾವು ಫಸ್ಟ್ ದಿನವೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ನಾವು ಸ್ನಾನ ಮಾಡಿ ಯೂನಿವರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳಿ ನಾವು ಇದನ್ನು ಬರೆಯೋದ್ರಿಂದ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ವರ್ಷ ಪೂರ್ತಿಯಾಗಿ ನಾವು ಈ ಶಿಸ್ತಲ್ಲೇ ನಾವು ನಡೀಬೋದು ಅಲ್ವಾ? ಈ ಶಿಸ್ತನ್ನೇ ನಾವು ಅನುಭವಿಸ್ಕೊಂಡು ನಮ್ಮ ಜೀವನದಲ್ಲಿ ಹೋಗ್ಬೋದು. ಈ ಥರ ನಾವು ಕಳೆಯೋದ್ರಿಂದ ಮಕ್ಕಳು ಕೂಡ ಅದೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು, ಏನೋ ಒಂದು ನೆಮ್ಮದಿ, ನಮಗೆ ಆ ಟೈಮಲ್ಲಿ ಎದ್ದಾಗ ಏನೋ ನೆಮ್ಮದಿ ಸಿಗುತ್ತೆ, ಏನೋ ಖುಷಿ ಸಿಗುತ್ತೆ. ಇದರಿಂದ ನಮಗೇನು ಬೇಡ, ನಮಗೆ ಸಾಕು, ನಾವು ಅಂದ್ಕೊಂಡಿದ್ದೆಲ್ಲ ಆದರೆ ಸಾಕು ಅಂತ ಕೇಳಬೇಕು. ಮತ್ತು ನಿಮಗೆ ಕೈಗೆ ಎಟುಕುವಷ್ಟು ನೀವು ಕೇಳ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಮಿಡಿಲ್ ಕ್ಲಾಸ್ ಜನ, ನನಗೆ ಕೋಟಿನೇ ಬೇಕು, ಅಷ್ಟು ಕೋಟಿ ಕಾರೇ ಬೇಕು, ಅಷ್ಟು ಕೋಟಿ ಮನೆಯೇ ಬೇಕು, ಇಲ್ಲದೇ ಇರೋದೆಲ್ಲ ಕೇಳ್ಕೊಬೇಡಿ, ಸರಿನಾ? ಮನೆ ಬೇಕು, ನನಗೆ ತಕ್ಕಂಗೆ ನನಗೆ ಮನೆ ಬೇಕು. ಜಾಸ್ತಿ ಅತಿ ಆಸೆ ಗತಿ ಕೇಡು ಅಂದಂಗೆ, ಅತಿ ಆಸೆ ಮಾಡಿದ್ರೆ ದೇವರಿಗೂ ಗೊತ್ತಾಗುತ್ತೆ, ಅತಿ ಆಸೆ ಏನು ಕೂಡ ಆಗೋದಿಲ್ಲ. ನಮಗೆ ಎಷ್ಟು ಸಾಲ್ವ್ ಆಗಬೇಕೋ ಅಷ್ಟನ್ನು ನಾವು ಕೇಳಿಕೊಂಡ್ರೆ, ಮಾಡಿದಾಗ ಮಾತ್ರ ಆ ನಿಯತ್ತಿನ ಫಲ ಅನ್ನೋದು ನಮಗೆ ಸಿಗುತ್ತೆ ಅಲ್ವಾ? ಏನೇ ಒಂದಾಗಲಿ ನಮ್ಮ ಕೈ ಎಟುವಷ್ಟು ನಮಗೆ ಸಿಗುವ ಯೋಗ್ಯತೆ ಅಷ್ಟು ನಾವು ಕೇಳ್ಕೋಬೇಕಾಗುತ್ತೆ. ಇವಾಗ ನಾವು ಮಿಡಲ್ ಕ್ಲಾಸ್ ಜನ, ಏನೋ ಒಂದು 50 ಲಕ್ಷದ ಮನೆ ಓಕೆ, ಒಂದು 20 ಲಕ್ಷದ್ದು 30 ಲಕ್ಷದ ಮನೆ ಓಕೆ, ನನಗೆ ಇಲ್ಲ ಕೋಟಿನೇ ಮನೆ ಬೇಕು ಅಂದರೆ ಸುಮ್ಮನೆ ನಮ್ಮ ದುಡಿಯೋಷ್ಟು ಅದಿಲ್ಲ. ನಮಗೆ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದು ಇಂಕ್ರೂಮೆಂಟ್ ಅಂತ ಹೇಳಿದ್ರೆ 1 to ಡಬಲ್ ಆಗ್ಬೋದು. ಇವತ್ತು ಒಂದು 30,000 ಸಂಬಳ ನಾವು ಕೆಲಸ ಮಾಡ್ತೀವಿ, ಏನೋ ಒಂದು ಲಕ್ಕಿಂದ ನಮಗೆ 1 to ಡಬಲ್ ಆಗ್ಬೋದು, ಒಂದು 60,000 ಆಗ್ಬೋದು. ಇಲ್ಲ ನನಗೆ ಕೋಟಿನೇ ಬೇಕು ಅಂದರೆ ಆಗೋಕ್ಕೆ ಸಾಧ್ಯ ಆಗಲ್ಲ. ಅದು ಕೇಳೋದಕ್ಕೂ ಕೂಡ ನಮಗೆ ಯೋಗ್ಯತೆ ಅನ್ನೋದು ಇರಲ್ಲ ನಮಗೆ ಅಲ್ವಾ? ನಮ್ಮ ಕೈಲಿ ಎಷ್ಟಾಗುತ್ತೆ, ನಮ್ಮ ಜೀವನದಲ್ಲಿ ಎಷ್ಟು ಸಾಕು ನಮಗೆ ನೆಮ್ಮದಿಯಾಗಿರೋದಕ್ಕೆ, ಅಷ್ಟನ್ನು ಮಾತ್ರ ಕೇಳಬೇಕಾಗುತ್ತೆ. ಅಷ್ಟನ್ನು ಮಾತ್ರ ಕೇಳಿ ಖಂಡಿತ ಒಳ್ಳೆಯದಾಗುತ್ತೆ. ಹಣ ಆಗಿರಲಿ, ಒಡವೆ ಆಗಿರಲಿ, ಮನೆ ಆಗಿರಲಿ, ಜಾಬ್ ಆಗಿರಲಿ, ಪ್ರತಿಯೊಂದು ಕೇಳಿ ಖಂಡಿತ ಒಳ್ಳೆಯದಾಗುತ್ತೆ. ವರ್ಷದ ದಿನ ಹೀಗೆಲ್ಲ ಮಾಡಿದ್ರೆ ನಿಮ್ಮ ಜೀವನ ಚೇಂಜ್ ಆಗೋದೊಂದು ಗ್ಯಾರಂಟಿ.
ಹೊಸ ವರ್ಷದ ದಿನ ಒಳ್ಳೆಯದನ್ನೇ ಮಾಡಿ, ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಮತ್ತು ಯಾರಿಗೆಲ್ಲ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಆದ್ದರಿಂದ ನಿಜ ಹೇಳ್ತೀನಿ, ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಜನಗಳಿಗೆ. ಮಿಸ್ ಮಾಡ್ಕೋಬೇಡಿ. ಇಷ್ಟು ಕಡಿಮೆ ದುಡ್ಡಿಂದ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಯಾರೂ ಕೂಡ ನಂಬೋಕ್ಕಾಗಲ್ಲ. ಕಟ್ಟಿ ನೋಡಿ, ನಂತರ ಒಳ್ಳೆ ರಿಸಲ್ಟ್ ಬಂದರೆ ಮತ್ತೆ ತೊಗೊಳ್ಳಿ. ನಾನು ಅದನ್ನೇ ಎಲ್ಲರಿಗೂ ಹೇಳೋದು, ಫಸ್ಟ್ ಒಂದು ತೊಗೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆಯಾ, ನಂತರ ಬೇರೆ ತೊಗೊಳ್ಳಿ ಅಂತ. ಯಾಕೆಂದರೆ ಅದರಿಂದ ನಿಮಗೆ ಅರ್ಥ ಆಗೋಗುತ್ತೆ, ಇವ್ರು ಹೇಳಿದ್ದು ನಿಜ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಅದಕ್ಕೇ ಇಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಇವರು ಅಂತ ನಿಮಗೇ ಗೊತ್ತಾಗುತ್ತೆ. ನಿಮ್ಗಳು ಜೀವನ ಚೇಂಜ್ ಆಗ್ಬೋದು. ಇದು ಬಂದು ಮನೆಗೆ, ಅಂಗಡಿಗೆ, ಶಾಪಿಗೆ ಎಲ್ಲ ಕಡೆನೂ ಇಡ್ಬೋದು. ಚಿಕ್ಕ ಪುಟ್ಟ ವ್ಯಾಪಾರ ಸ್ಥಳದಲ್ಲೂ ಇಡ್ಬೋದು.